ಏಯ್ ನನಗೆ ಹೇಳ್ಕೊಡಕ್ ಬರ್ತೀಯೇನೋ? ಕಬ್ಬು ಬೆಳೀತಾ ಇರೋದು ಇವತ್ತು ಮಾತ್ರ ಅಲ್ಲ, ನಾನು 20 ವರ್ಷದಿಂದ ಬೆಳೀತಾ ಇದ್ದೀನಿ. ನಮ್ಮೂರಿನಲ್ಲಿ ಯಾವ ಮಗು ಕೇಳಿದ್ರು ಹೇಳ್ತಾನೆ ಕೇಶವ ಮೂರ್ತಿ ಅಂದ್ರೆ ಹೆಂಗೆ ಏನು ಅಂತ. ನೆನ್ನೆ ಮೊನ್ನೆ ಫ್ಯಾಕ್ಟ್ರಿ ಕಾಂಟ್ರಾಕ್ಟ್ ತಗೊಂಡ್ರು ನೀನು. ನನಗ್ ದಾರಿ ತಪ್ಸಕ್ ಬರಬೇಡ. ನಿನ್ನ ನಾನು ನಂಬೋದಿಲ್ಲ. ಸುಮ್ಮನೆ ಏನೇನೋ ಮಾತಾಡ್ಬೇಡ ಕಣಯ್ಯ. ಸುಮಾರು 8-10 ಲಕ್ಷ ರೂಪಾಯಿ ಲಾಸ್ ಆಗಿದೆಯಲ್ಲ, ಯಾರು ಕಟ್ಕೊಡಾರದನ್ನ? ಅಯ್ಯೋ ದೇವ್ರೆ, 8-10 ಲಕ್ಷನಾ? ಆ ದುಡ್ಡನ್ನು ನಂಬ್ಕೊಂಡು ನಾನು ಅಡಿಕೆನ ಖರೀದಿಗೆ ಹಾಕೊಂಡಿದ್ದೀನಿ. ಇದು ಬರದೇ ಹೋದ್ರೆ ಆ ಅಡ್ವಾನ್ಸ್ ಕೊಟ್ಟಿದ್ದೀನಿ, ಅದೆಲ್ಲ ಲಾಸ್ ಆಗುತ್ತೆ. ಅದು ಏನು ನಿನ್ನ ಬೇಜವಾಬ್ದಾರಿತನದಿಂದ. ಆಯ್ತು, ನೋಡೋಣ ಬಿಡು ಅದೇನಾಗಿದೆ ಅಂತ. ಭೂಮಿ ತಾಯಿ ಹೊಲ್ದಿರೋವಾಗ ಅದನ್ನ ಇನ್ಯಾರೋ ಬಂದು ಸುಲಿಗೆ ಮಾಡೋದಕ್ಕೆ ಬಿಡ್ತೀನಾ? ನಾನೇ ಬರ್ತೀನಿ. ಆ ಮಿಕ್ಕಿರೋ ಲೋಡ್ಸು ನಾನೇ ನೋಡ್ಕೋತೀನಿ. ಇಡು ಫೋನು. ಏನಾಯ್ತು? ಎಲ್ಲ ಸರಿಯಾಗೈತಿ ತಾನೆ? ಯಾವುದು ಸರಿ ಇಲ್ಲ. ನಾವು ಸಾಯ್ದೆ ಸ್ವರ್ಗ ನೋಡಕ್ಕಾಗಲ್ಲ. ಸ್ವರ್ಗ ನೋಡ್ಬೇಕು ಅಂತಂದ್ರೆ ನಾವು ಸಾಯ್ಲೇಬೇಕು. ಲಾಭ ನೋಡ್ಬೇಕು ಅಂತಂದ್ರೆ ದುಡಿಲೇಬೇಕು. ಹಾಳು ಮಾಡಿದ ಹಾಳು ಅಂತ ಗೊತ್ತಿಲ್ವಾ? ಮಾವಯ್ಯ, ಏನಾರ ಪ್ರಾಬ್ಲಮ್ ಆಗೈತಾ? ಏನಿಲ್ಲ ಸುಬ್ಬಮ್ಮ, ಸಣ್ಣ ಪುಟ್ಟದಿರುತ್ತಲ್ಲ. ಸಣ್ಣ ಪುಟ್ಟದ? ಫೋನ್ನಾಗ ಇಷ್ಟು ಕೋಪದಲ್ಲಿ ಮಾತಾಡ್ತಿದ್ರಿ, ಏನಾಗೈತಿ ಹೇಳಿ ಮಾವಯ್ಯ. ಏನಿಲ್ಲ ಸುಬ್ಬಮ್ಮ, ನಮ್ಮ ಕಬ್ಬನೆಲ್ಲ ಕುಯ್ದು ಲೋಡ್ ಮಾಡಿ ಫ್ಯಾಕ್ಟ್ರಿ ತಗೊಂಡೋಗಿ ಅಂತ ಹೇಳಿದ್ದೆ. ಮಕ್ಕಳು ತಗೊಂಡೋಗಿದ್ದಾರೆ. ಆ ಏಜೆಂಟ್ ಅವರೆಲ್ಲ ಸೇರ್ಕೊಂಡು ಕಬ್ಬಿನಲ್ಲಿ ತೂಕ ಇಲ್ಲ ಅಂತ ಲಾಸ್ಟ್ ಅಂತ ತೋರಿಸ್ಬಿಟ್ಟಿದ್ದಾರೆ. ಅಯ್ಯೋ, ಅದನ್ನು ಮುಗಿತಾ ಇದ್ದೆ. ನಿಯತ್ತಿಲ್ದಿರೋ ನನ್ನ ಮಕ್ಕಳು. ನಾನೇ ಹೋದ್ರೆ ಇದೆಲ್ಲ ಸರಿ ಹೋಗೋದು. ನೀವು ಹೋದ್ರ? ಹಂಗಾರೆ ನೀವು ಹೋಯ್ತೀರಾ? ತಿಂಗಳು ಪೂರ್ತಿ ಇರ್ತೀನಿ ಅಂತ ಹೇಳಿದ್ರಿ. ಏನ್ ಮಾಡೋದಮ್ಮ, ನೆಮ್ಮದಿಯಾಗಿರಕ್ ಬಿಡ್ಬೇಕಲ್ಲ ಇವರು. ಮಾವಯ್ಯ, ನಂಗೆ ಯಾಕೋ ನೀವ್ ಹೇಳಿರೋದಕ್ಕಿಂತ ಇನ್ನೂ ದೊಡ್ಡ ಪ್ರಾಬ್ಲಮೇ ಆಗೈತೆ ಅಂತ ಅನ್ನಿಸ್ತೈತೆ.